ಮಹಿಳೆಯರ ಕುರಿತಂತ ಕುಮಾರಸ್ವಾಮಿ ಹೇಳಿಕೆ ಏನಿದೆ ಇದು ಬಹಳ ದೊಡ್ಡ ವಿವಾದವನ್ನ ಸೃಷ್ಟಿ ಮಾಡ್ತಾ ಇದೆ. ಆದರೆ ಕುಮಾರಸ್ವಾಮಿ ಹೇಳಿಕೆಯಿಂದ ದೋಸ್ತಿಗೆ ಡ್ಯಾಮೇಜ್ ಆಗ್ತಾ ಇದೆ. ಡ್ಯಾಮೇಜ್ ಆಗ್ತಾ ಇದ್ದಂತೆ ಬಿಜೆಪಿಗರು ಸೈಲೆಂಟ್ ಆಗಿದ್ದಾರೆ. ಹೇಳಿಕೆಯನ್ನ ಸಮರ್ಥಿಸಿಕೊಳ್ಳೋದಕ್ಕೂ ಕೂಡ ಈಗ ಬಿಜೆಪಿ ನಾಯಕರು ಹಿಂದೇಟನ್ನ ಹಾಕ್ತಾ ಇದ್ದಾರೆ. ಆಲ್ರೆಡಿ ಈಗಾಗಲೇ ಡ್ಯಾಮೇಜ್ ಆಗಿದೆ, ಇನ್ನು ಸಮರ್ಥಿಸಿಕೊಂಡ್ರೆ ತೊಂದರೆ ಆಗುತ್ತೆ ಅನ್ನೋದನ್ನ ಬಿಜೆಪಿ ಅರಿತಿದೆ. ಈಗಾಗಲೇ ಕುಮಾರಸ್ವಾಮಿ ಹೇಳಿಕೆಯಿಂದ ಬಹಳ ಎಫೆಕ್ಟ್ ಆಗ್ತಾ ಇದೆ. ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಈ ಹೇಳಿಕೆಯಿಂದ ಬಹಳ ದೊಡ್ಡ ಎಫೆಕ್ಟ್ ಖುದ್ದು ಕುಮಾರಸ್ವಾಮಿ ಅವರಿಗೆ ಆಗುತ್ತೆ ಅನ್ನೋದು ಶತಸಿದ್ಧ. ಗೋ ಬ್ಯಾಕ್ ಕುಮಾರಸ್ವಾಮಿ ಚಳವಳಿ ಕೂಡ ಈಗಾಗಲೇ ಆರಂಭ ಆಗಿದೆ. ಜೊತೆಗೆ ಮಹಿಳೆಯರಿಂದಲೂ ಕೂಡ ಈ ಹೇಳಿಕೆ ವಿರುದ್ಧ ಆಕ್ರೋಶಗಳು ವ್ಯಕ್ತವಾಗ್ತಾ ಇದೆ. ಮತ್ತೊಂದು ಕಡೆ ಎಚ್ ಡಿ ಕುಮಾರಸ್ವಾಮಿ ಅವರ ವಿರುದ್ಧ ಕಾಂಗ್ರೆಸ್ ಸಮರವನ್ನ ಸಾರ್ತಾ ಇದೆ. ಒಟ್ಟಾರೆಯಾಗಿ ನೋಡೋದಾದ್ರೆ ಈ ಹೇಳಿಕೆಯಿಂದ ಡ್ಯಾಮೇಜ್ ಆಗ್ತಾ ಇರೋದು ಖುದ್ದು ಕುಮಾರಸ್ವಾಮಿ ಅವರಿಗೆ, ಜೊತೆಗೆ ದೋಸ್ತಿ ಸರ್ಕಾರಕ್ಕೆ ಈಗಾಗಲೇ ಮಾಡ್ಕೊಂಡಿರುವಂತ ಅಲಯನ್ಸ್ಗೆ ದೋಸ್ತಿಗೆ ಡ್ಯಾಮೇಜ್ ಆಗ್ತಾ ಇದೆ. ಬಹಳ ದೊಡ್ಡ ಡ್ಯಾಮೇಜ್ ಆಗ್ತಾ ಇದ್ದಂತೆ ಈಗ ಬಿಜೆಪಿ ಸೈಲೆಂಟ್ ಆಗಿದೆ. ಸೈಲೆಂಟ್ ಆಗಿ ಯಾವುದೇ ರೀತಿಯ ಹೇಳಿಕೆಗಳನ್ನ ನೀಡ್ತಾ ಇಲ್ಲ, ಜೊತೆಗೆ ಸಮರ್ಥನೆಯನ್ನ ಕೂಡ ಮಾಡ್ಕೊಳ್ಳೋದಕ್ಕೆ ಹೋಗ್ತಾ ಇಲ್ಲ. ಒಂದು ವೇಳೆ ಮಾಡ್ಕೊಂಡಿದ್ದೆ ಆದಲ್ಲಿ ಅದು ಇನ್ನಷ್ಟು ದೊಡ್ಡ ತಲೆನೋವು ಆಗುತ್ತೆ ಅನ್ನೋದನ್ನ ಬಿಜೆಪಿ ಕೂಡ ಅರಿತಿರೋದ್ರಿಂದ ಈಗಾಗಲೇ ಹೆಣ್ಮಕ್ಳು ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಭಟನೆಗಳನ್ನ ಮಾಡ್ತಾ ಇದ್ದಾರೆ, ಕಿಡಿಕಾರ್ತಾ ಇರೋದ್ರಿಂದ ಬಿಜೆಪಿ ಕೂಡ ಸೈಲೆಂಟ್ ಆಗಿದೆ.